ಬಿಸಿಲು ಇನ್ನೇನ ಬಿಸಿಲಲ್ದೇನೆ ಸಾವುಕಾರ್ಗೆ ಹೇಳ್ಬಿಟ್ಟು ಪೆಂಡಲ್ ಹಾಕ್ಸಕ್ಕೆ ಹೇಳ್ತೀನಿ. ಕಿತ್ಕ ಬಾ ಪಟ್ನ. ಅವ ನೀರು ಕುಡಿಬೇಕಲ್ಲ. ನೀರು ಅಲ್ಲಿ ನೋಡು ತೇವ್ರಿ ಮೇಲೆ ಅದ, ಎತ್ಕೊಂಡು ಕುಡ್ಕ ಬಾ. ಕಳೆ ಹೊರದ್ ಬಿಟ್ಬಿಟ್ಟು ನಿಂಗೆ ನೀರು ತಂದು ಕೊಡಕ್ಕದ್ದ ನಾನು. ಆ ಕೊಳ ನೀರು ಕುಡ್ದಾರ ಇಲ್ಲ, ನಿಮ್ಮ ಅಪ್ಪನ್ಗೆ ಹೇಳ್ಬಿಟ್ಟು ನಾಳೆಯಿಂದ ಫಿಲ್ಟರ್ ನೀರು ತಗೊಬರ್ರಿ. ಈಗ ಇರೋದು ಕುಡ್ಕ ಬರೋಗು. 20 ವರ್ಷದಿಂದವಾ ಅದೇ ನೀರು ಕುಡ್ಕೊಂಡು ನಾವು ಕಾಳ ಕಂಬಳಗೆ ಎತ್ಕೊಂಡು ಬಂದಿರೋದು ಕಣ. ನಮ್ಮ ಅಜ್ಜಿನೂ ಓದ್ನಿಲ್ಲ, ನಾನು ಓದ್ನಿಲ್ಲ, ಯಾರೂ ಓದ್ನಿಲ್ಲ. ಈ ಕಾಳ ಕಂಬಳಕ್ಕಿತ್ತೆ ಸತ್ನೋ. ನೀನಾರ ಓದ್ಕೊಂಡು ಚೆನ್ನಾಗಿರು ಅಂತಂತಂದ್ರೆ ನಾನು ಅದನ್ನೇ ಮಾಡ್ತೀನಿ ಅಂದ್ರೆ ನಾನೇನು ಮಾಡೋಕ್ಕದ್ದು? ನಿನ್ನಣೆ ಬರ ಕಿತ್ಕ ಬಾ. ಆಯ್ತು ಬಿಡು. ಅಂದರೆ ಇದ್ರ ಸಂದೇಶ ಏನಂತ ಹೇಳಿದ್ರೆ ಶಿಕ್ಷಣ ವೆರಿ ಇಂಪಾರ್ಟೆಂಟ್ ಅನ್ನೋದನ್ನ. ಖುಷಿ ಆಯಿತು ನಿಜಕ್ಕೂ ನೀವು ಹೇಳೋದು ನೋಡ್ತಾ ಇದ್ರೆ. ಶಿಕ್ಷಣ ಮೊದಲು ಯಾರಿಗೇ ಆಗಿರಲಿ ಶಿಕ್ಷಣ ಇದ್ರೇ ತಾನೇ ನಾವೆಲ್ಲ ಬದುಕಕ್ಕೆ ಸಾಧ್ಯ, ಬದುಕಕ್ಕೆ ಕಟ್ಕೊಳ್ಳಿಕ್ಕೆ ಸಾಧ್ಯ. ನೀವೇನೋದಿದ್ದೀರಾ ಮೇಡಮ್? ಆಗ್ಲೇ ಹೇಳಿದ್ನಲ್ಲ ಸರ್, 5ನೇ ಕ್ಲಾಸ್ ಅಂತ. 5ನೇ ಕ್ಲಾಸ್ ಓದ್ಬಿಟ್ಟು ಇವತ್ತು ಎಷ್ಟೋ ಸಂದೇಶ ವಿಡಿಯೋಗಳನ್ನು ಮಾಡ್ತಿದ್ದೀರಾ. ಸೊ ಸಾಕಷ್ಟು ಹೆಣ್ಮಕ್ಳಿಗೆ ಇನ್ಸ್ಪೈರ್ ಆಗಿದ್ದೀರಾ. ಯಾಕಂತ ಹೇಳಿದ್ರೆ ಕೆಲವ್ರಿಗೆ ಇರುತ್ತೆ, ಪ್ರತಿಯೊಬ್ಬ ಮನುಷ್ಯ ಅಂದಾಗ ಎಲ್ಲ ಆಸೆಗಳು ಇರ್ತವೆ. ನಾನೊಂದು ವಿಡಿಯೋ ಮಾಡಬೇಕು ಅಂತ. ಅದು ಹೇಳಿದ್ನಲ್ಲ, ಕೆಲವು ಮನೆ ಪರಿಸ್ಥಿತಿಗಳು ನೀನು ಯಾಕೆ ವಿಡಿಯೋ ಮಾಡ್ತೀಯಾ ಎನ್ನುವಂಥದ್ದು. ಅವ್ರು ಒಳ್ಳೆ ಸಂದೇಶದಿಂದ ಮಾಡ್ತಾರೋ ಅಥವಾ ಏನೋ ಗೊತ್ತಿಲ್ಲ, ಆದರೆ ವಿಡಿಯೋ ಮಾಡೋದೇ ತಪ್ಪು ಅನ್ನೋ ರೀತಿ. ಯಾಕಂತ ಹೇಳಿದ್ರೆ ಈ ಪರಿಸ್ಥಿತಿ ಸೋಷಿಯಲ್ ಮೀಡಿಯಾ ಆ ಲೆವೆಲ್ಗೆ ರೀಚ್ ಆಗ್ಬಿಟ್ಟಿದೆ. ಯಾರೋ ಏನೋ ಕಮೆಂಟ್ ಹಾಕೋದು, ಸುಮ್ಮನೆ ಯಾಕೆ ಅವೆಲ್ಲ, ಸುಮ್ಮನಿರೋದು ಬೆಟ್ರು ಅನ್ನುವಂಥದ್ದು. ಇದ್ರ ಜೊತೆಗೆ ಸರ್, ನೀವು ವಿಡಿಯೋ ಮಾಡಬೇಕಾದ್ರೆ ಒಂದು ಸ್ಕ್ರಿಪ್ಟನ್ನು ರೆಡಿ ಮಾಡ್ತೀರಾ, ಈ ರೀತಿ ಕಾನ್ಸೆಪ್ಟ್ ಅನ್ಕೋತೀರಾ, ಮಕ್ಕಳನ್ನ ಈ ಮಕ್ಕಳ ಜೊತೆಗೆ ಬೇರೆ ಮಕ್ಕಳನ್ನಾಗಿರ್ಬೋದು ಆ ರೀತಿ, ಅಥವಾ ಬೇರೆ ಹೆಣ್ಮಕ್ಳನ್ನಾಗಿ ಬಳಸ್ಕೋತೀರಾ ವಿಡಿಯೋಗಳಲ್ಲಿ ವಿಡಿಯೋ ಮಾಡಲಿಕ್ಕೆ? ಇಲ್ಲ ಸರ್, ಕೆಲವು ಸಂದರ್ಭ ಈಗ ನಮ್ಮ ಸ್ಕೂಲ್ ಮಕ್ಳು ಹಾಕೊಂಡು ಒಂದು 3-4 ಅದಕ್ಕೆ ಒಂದು 7-8 ವಿಡಿಯೋ ಮಾಡಿದ್ದೀವಿ. ಅಂದರೆ ಒಂದು ಮಾಸ್ ಆಗಿರೋಂಥದ್ದು. ಈ ಇಂಡಿವಿಜುವಲ್ ಆಗಿ ಇರೋದಕ್ಕೆ ಸಾಮಾನ್ಯವಾಗಿ ಅಂದರೆ ಈಗ ನೀವು ಒಪ್ಪದೇ ಇರ್ಬೋದು, ಹಂಗೆಲ್ಲ ನಿಮ್ಮನ್ನ ಅನುಮತಿ ಇಲ್ಲದೆ ಇದು ಮಾಡೋದಿಲ್ಲ, ಕೇಳ್ದೇನೆ. ಕೇಳಿ ನೀವು ಒಪ್ಕೊಂಡ್ರೆ ಓಕೆ. ಹಾಗೆ ನೀವು ಆಗಲೇ ಅಂದ್ರಲ್ಲ, ಕೆಲವ್ರು ಒಪ್ಪೋದಿಲ್ಲ. ಕೆಲವರು ನಮ್ಮ ಸ್ನೇಹಿತರುಗಳು 1-2 ಮಾಡೋರೆ. ಆಲ್ಮೋಸ್ಟ್ ಅದು ಇನ್ನೂ ಒಂದು ರೀತಿ ಬೇರೆ ಬೇರೆ ಥರ ಮಾಡಬೇಕು, ಇನ್ನೂ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಏನೋ ಆಲೋಚನೆ ಐತೆ. ನೋಡೋಣ ಮುಂದೆ ಯಾವ ರೀತಿ. ಇದ್ರ ಜೊತೆಗೆ ಮುಂದೆ ಈ ವಿಡಿಯೋ ಜೊತೆಗೆ ಮತ್ತೇನಾದರೂ ಬೇರೆ? ಇಲ್ಲ ಸರ್. ನೀವು ಪುಸ್ತಕ ಓದೋ ಹವ್ಯಾಸ ಇದೆಯಾ? ಇದೆ ಸರ್, ಇದೆ. ಯಾರ ಪುಸ್ತಕಗಳನ್ನು ಜಾಸ್ತಿ ಓದೋ? ಪರ್ಟಿಕ್ಯುಲರ್ ಆಗಿ ಅಂತಲ್ಲ, ಸಾಮಾನ್ಯವಾಗಿ ಪುಸ್ತಕ ಓದ್ತಾ ಇದ್ರೇ ಇವು ನನಗೆ ವಿಡಿಯೋ ಮಾಡೋದಕ್ಕೆ ಇನ್ಸ್ಪೈರ್ ಆಗೋದು ಬೇಗ. ಓಕೆ. ಅಲ್ಲಿ ಓದ್ಕೊಂಡ್ರೆ ಕಂಟೆಂಟ್ಗಳು ಟಕ್ ಟಕ್ ಅಂತ ಸಿಗ್ತವೆ. ಒಂದಲ್ಲ ಒಂದು ಹಾಡು ಕೇಳೋದು, ತೀರಾ ಹುಚ್ಚು ಹಾಡು ಕೇಳೋದ್ರಿಂದನೇ ಸುಮಾರು ಇವಳೆ ಅಂತಿರ್ತಾಳೆ, ನಿಮ್ಮ ಅಪ್ಪನಿಗೆ ಹಾಡು ಹಾಕೊಟ್ಬಿಡಿ, ಯಾವ್ದಾರು ಒಂದು ವಿಡಿಯೋ ಮಾಡ್ತೇನೆ. ಅಲ್ಲ, ನೀವು ಪ್ರತಿನಿತ್ಯ ಶಾಲೆಗೆ ಹೋಗ್ತೀರಾ, ಯಾವಾಗ ಈ ವಿಡಿಯೋಗಳೆಲ್ಲ ಮಾಡ್ಲಿಕ್ಕೆ ಯಾವಾಗ ಟೈಮ್ ಸಿಗುತ್ತೆ ನಿಮಗೆ? ಸಾಟರ್ಡೆ ಸಂಡೇ ಸರ್, ರಜೆ ಇದ್ದಾಗ, ಅಥವಾ ಸಂಜೆ ಮೇಲೆ 1-1.5 ನಿಮಿಷದ್ದು ಏನಾದ್ರು ಅವತ್ತು ಹೊಳೆದ್ರೆ ಸಂಜೆ ಮೇಲೆ ಒಂದು ಮಾಡ್ತೀವಿ ಅಷ್ಟೇ. ಇನ್ನೆಲ್ಲ ಮನೆ ಕೆಲಸ ಎಲ್ಲ ರಜೆ ಇದ್ರೆ ಅಂದ್ರೆ ವಿಡಿಯೋ ಮಾಡ್ಲಿಕ್ಕೆ ಅಂತಾನೆ ಒಂದಿಷ್ಟು ಟೈಮ್ ಏನಾದ್ರು ಇಟ್ಕೊಂಡಿದ್ದೀರಾ? ಹಂಗೆ ರೆಗ್ಯುಲಾರಿಟಿ ಇಲ್ಲ. ನಮ್ಗೆ ಟೈಮ್ ಸಿಕ್ತಾಗ ಮತ್ತೆ ಏನಾದ್ರೂ ಒಳ್ಳೆ ಆಲೋಚನೆ ಒಳದಾಗ. ಅಲ್ಲ ನೋಡಿ, ನಿಮ್ಮ ವಿಡಿಯೋಸ್ಗಳು ಎಷ್ಟು ಖುಷಿ ಕೊಡುತ್ತೆ ಅಂತ ಹೇಳಿದ್ರೆ, ನೀವು ಯಾವುದೋ ಎಲ್ಲೋ ನಡೆದಿದ್ದ ಘಟನೆಗಳನ್ನ ನೀವು ಅಭಿನಯಿಸಿ ತೋರಿಸೋದಿಲ್ಲ. ಸೊ ನಮ್ಮ ಪ್ರತಿನಿತ್ಯ ನಮ್ಮ ಮನೆಗಳಲ್ಲಿ ನಡೆಯುವಂತ ಪರಿಸ್ಥಿತಿಗಳನ್ನೇ ಒಂದು ರೀತಿ ಸಾಹಿತ್ಯದ ಮೂಲಕ, ಸೊ ಒಂದು ಕತೆ ಮೂಲಕ, ಒಂದು ಅಭಿನಯದ ಮೂಲಕ ತೋರಿಸಿ ಜನರ ಮನಸ್ಸನ್ನು ಮುಟ್ತಾ ಇರುವಂಥದ್ದು. ನೀವು ಸುಮಾರು ಅವಾಗಲೇ ಹೇಳ್ತಾ ಇದ್ದೆ, ನಾನು 500ಕ್ಕೂ ಹೆಚ್ಚು ವಿಡಿಯೋಗಳನ್ನು ಮಾಡಿದ್ದೇನೆ. ನಿಮಗೆ ಅತ್ಯಂತ ತುಂಬ ಇಷ್ಟ ಆಗಿರುವಂಥದ್ದು, ತುಂಬ ಕಾಡಿದಂಥ ವಿಡಿಯೋ ಯಾವುದು? ಇದನ್ನು ನಾನು ಮಾಡಿದ್ದ, ನನ್ನ ಕೈಲಿ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ವಾವ್ ಅನ್ನಿಸೋದು ಯಾವುದು? ಇಲ್ಲ, ಅವಾಗ ಕೋವಿಡ್ ಟೈಮಲ್ಲಿ ಒಂದು ಜ್ಯೋತಿಷ್ಯದ ಬಗ್ಗೆ ಮಾಡಿದ್ದೆ. ಅದರಲ್ಲಿ ಹಲವಾರು ಅಂದರೆ ಆ ಟೈಮಿಗೆ ತಕ್ಕಂಗೆ ವಾಯ್ಸ್ನ ಮಾಡ್ಯುಲೇಷನ್ ಮಾಡ್ಕೊಂಡು ಅವ್ರನ್ನ ಇಮಿಟೇಟ್ ಮಾಡಿಕೊಂಡು ಅದೊಂದು 13 ನಿಮಿಷದ ವಿಡಿಯೋ. ಅವತ್ತಿನ ಕಾಲಘಟ್ಟದಲ್ಲಿ ಅಂದರೆ ಕೋವಿಡ್ ಸಂದರ್ಭದಲ್ಲಿ ತುಂಬ ಕ್ರಿಟಿಕಲ್ ಇದ್ದಂಥ ಸಂದರ್ಭದಲ್ಲಿ ಮಿಲಿಯನ್ ವ್ಯೂಸ್ ಆಗಿತ್ತು. ಅದು ಎಲ್ಲರೂ ನನ್ನ ಜಾಸ್ತಿ ಗುರುತಿಸ್ಬಿಟ್ರು ಆ ವಿಡಿಯೋದಲ್ಲಿ. ಅಂದರೆ ತೀರಾ ಮೌಢ್ಯತೆ, ಜ್ಯೋತಿಷಿಗಳನ್ನು ಯಾಕೆ ಇದು ಮಾಡ್ತೀರಾ ಅನ್ನೋದನ್ನ ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿದ್ದೆ. ಅದು ಜಾಸ್ತಿ ಈಗಲೂ ನೋಡಿದ್ರೆ ಇಷ್ಟು ಮಾತಾಡಿದ್ದ ನಾನು ಹಿಂಗೆ ಅಂತ ಅನ್ಕೊಂತೇನೆ. ಭಾಳ ಇಷ್ಟವಾದದ್ದು ಅದು. ಇವತ್ತು ಕನ್ನಡ ರಾಜ್ಯೋತ್ಸವ. ಸೊ ಎಷ್ಟೋ ಜನರಿಗೆ, ಕೆಲವರಿಗೆ ನಾನು ಆವಾಗಲೇ ಹೇಳ್ದಂಗೆ ಕನ್ನಡನ ಮಾತಾಡ್ರಪ್ಪ, ಕನ್ನಡನ ಬಳಸ್ರಪ್ಪ ಎನ್ನುವಂಥದ್ದು ಅವ್ರ ಮೇಲೆ ಒತ್ತಾಯದಿಂದೇ ಹೇಳಬೇಕು, ಫೋರ್ಸ್ ಮಾಡಿ. ಸೊ ಆ ಥರದ ಕನ್ನಡಿಗರಿಗೆ, ಅಂದರೆ ಕನ್ನಡ ನಾಡಲ್ಲೇ ಇದ್ದು ಇಲ್ಲೇ ಹುಟ್ಟಿಲ್ಲೇ ಬೆಳೆದು ಕನ್ನಡ ಮಾತಾಡ್ಲಿಕ್ಕೆ ಹಿಂದೇಟಾಗ್ತಾರೆ ಅಂಥವ್ರಿಗೆ ನಮ್ಮ ಚಾಮರಾಜನಗರ ಸ್ಲ್ಯಾಂಗಲ್ಲಿ ಬೈದು ಬುದ್ಧಿ ಹೇಳೋದಾದ್ರೆ ಹೆಂಗೆ ಹೇಳ್ತಾರೆ ನಿಮ್ಮ ಸ್ಟೈಲಲ್ಲಿ? ಇಲ್ಲ ಸರ್, ಬೈಯೋದಿಲ್ಲ. ನಾವು ಚಾಮರಾಜನಗರದವ್ರು ಅಂದರೆ ನಾವು ಭಾಳ ಸ್ಮೂತ್ ಜನ. ಅಂದರೆ ಯಾರನ್ನೂ, ಈಗ ನೋಡಿ ನಮ್ಗೆ ಅತ್ತ ಕೇರಳ ಇತ್ತ ತಮಿಳ್ನಾಡು ಗಡಿ ಆಯಿತು, ನಿಮ್ಮ ದಾಟಿಲೇ ಹೇಳಿ, ತಿಳಿ ಹೇಳಿ, ಹಂಗೆ ಮಾಡಬೇಡ್ರಪ್ಪ, ಕನ್ನಡ ಮಾತಾಡ್ರಪ್ಪ, ಬಳಸ್ರಪ್ಪ. ಹಾಂ,
ಪ್ರತಿಯೊಬ್ಬರು ಈ ಕರ್ನಾಟಕದ ಮಣ್ಣಲ್ಲಿ ಬದುಕ್ತಿರೋ ಪ್ರತಿಯೊಬ್ಬರು ಈ ಕರ್ನಾಟಕದ ಅನ್ನ ತಿಂತ ಬದುಕ್ತಾವೆ. ಅದು ಯಾರಾಗಿರಲಿ, ಹೊರಗಿನಿಂದ ಬಂದಿರೋರಾಗಲಿ, ಇಲ್ಲಿರೋರಾಗಲಿ, ಎಲ್ಲರೂ ಇಲ್ಲೇ ಅನ್ನ ತಿನ್ಕ ಇಲ್ಲೇ ಬದುಕ್ತಾವೆ ಅಲ್ವ ಸರ್? ಹೌದು. ಅಂದಮೇಲೆ ಈ ನೆಲಕ್ಕೆ, ಈ ಜಲಕ್ಕೆ, ಈ ಭಾಷೆಗೆ ಗೌರವ ಕೊಡೋದು, ಈ ಕರುನಾಡ ತಾಯಿಗೆ ಗೌರವ ಕೊಡೋದಲ್ಲ, ಅದೇ ನಮ್ಮ ಮೊದಲ ಆದ್ಯತೆ ಆಗಿರ್ಬೇಕು. ಅದು ಮಾಡದೇ ಇದ್ರೆ ಅದೇನೋ ಅಂತಾರಲ್ಲ ನೋಡಿ, ಅದು ನಮ್ಮ ಭಾಷೆಯಲ್ಲಿ ಅಂದರೆ ಅದು ಎಲ್ಲ ನಮಗೆ ಅನ್ನಂಗಿಲ್ಲ. ಏನಾರಾಗಲಿ ಸರ್, ಇಲ್ಲಿ ಹುಟ್ಟಿವಿ, ಇಲ್ಲೇ ಮಣ್ಣಾಯ್ತೀವಿ. ಮೊದಲಿಗೆ ನಾವು ನಮ್ಮ ನಾಡು ನುಡಿಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ಭಾಷೆಗೆ ಬೆಲೆ ಕೊಡೋದು ಕಲ್ತ್ಕೊಂಡ್ರೆ ಇಲ್ಲಿ ತಿಂದಿದ್ದಕ್ಕೂ ನಾವು ಸಾರ್ಥಕ, ಇಲ್ಲಿ ಹುಟ್ಟಿದ್ದಕ್ಕೂ ಸಾರ್ಥಕ. ನಿಜ, ಖಂಡಿತ ನಿಮ್ಮ ಮಾತು ಎಷ್ಟು ಖುಷಿ ಕೊಡುತ್ತೆ ಅಂತ ಹೇಳಿದ್ರೆ, ನೋಡಿ ನಾನು ಅವಾಗಲೇ ಹೇಳ್ತಾ ಇದ್ನಲ್ಲ, ಕರ್ನಾಟಕ ವೈವಿಧ್ಯಮಯ ಇದೆ. ಸೊ ಮಂಗಳೂರು ಕನ್ನಡನೇ ಬೇರೆ, ಉತ್ತರ ಕರ್ನಾಟಕದ ಕನ್ನಡ ಭಾಷೆ ಎಲ್ಲ ಕನ್ನಡವೇ, ಇದು ಶೈಲಿ ಬದಲು ಚೂರು ಅಷ್ಟೇ. ನಿಮಗೆ ಯಾವುದು ನಿಮ್ಮ ಚಾಮರಾಜನಗರದ ಭಾಷೆಯ ಶೈಲಿಯನ್ನು ಬಿಟ್ಟರೆ ಹೊರತುಪಡಿಸಿ ಯಾವ ಭಾಷೆ ತುಂಬ ಇಷ್ಟ ಆಗೋದು? ಮಂಗಳೂರು, ಉತ್ತರ ಕರ್ನಾಟಕ ಆಗಿರ್ಬೋದು. ನಾನು ಅದನ್ನು ಮಾತನಾಡಬಲ್ಲೆ. ಮಾತಾಡಿ, ಅಂದ್ರೆ ಪ್ರಯತ್ನ ಪಡಿ. ಸ್ವಲ್ಪ ಇಲ್ಲ ಅಂದ್ರೆ ನನ್ನ ಮುಂದೆ ನೀವು ಆ ಥರದವ್ರು ಒಂದು 5 ನಿಮಿಷ ಮಾತಾಡಿದ್ರೆ 6ನೇ ನಿಮಿಷಕ್ಕೆ ನಾನು ಮಾತಾಡ್ತೀನಿ ಅದನ್ನ. ಮಂಗಳೂರು, ಉತ್ತರ ಕರ್ನಾಟಕದವ್ರು ಮಾತಾಡ್ತಾರಲ್ಲ, ಅವುಗಳನ್ನ 5 ನಿಮಿಷ ಅಂದ್ರೆ ಈಗ ಬರ್ತದೆ, ಬಟ್ ಒಂಚೂರು ಎತ್ಕೊಡಕ್ಕೆ ಯಾರಾದ್ರೂ. ಆಯ್ತು, ನಾನೇ ಈಗ ಮಂಗಳೂರನು ಬಂದಿದ್ದೀನಿ. ಸೊ ನಮ್ದೊಂದು ಕಾರ್ಯಕ್ರಮ ಇದೆ, ಮಂಗಳೂರಿಗೆ ಬರ್ಬೇಕು ನೀವು. ಬಂದಿರೇ? ಬಂದಿರೇನಲ್ಲ, ನೀವು ಮಂಗಳೂರು, ನಾನು ಆ ಭಾಷೆಯಲ್ಲಿ ಎತ್ಕೊಡ್ಬೇಕು ಅಂತ ನೀವು ಮಾತಾಡ್ಬಿಟ್ರೆ ಇಲ್ಲ ನಮಗೆ ಗೊತ್ತು ಮರೆ ಅವೆಲ್ಲ. ಯಾಕಂದ್ರೆ ಟಿವಿ ನೋಡ್ದ ಎಲ್ಲಾನು ಇಮಿಟೇಟ್ ಮಾಡೋದು ನನಗೆ ಬಹಳ ಬೇಗ ಬಂದ್ಬಿಡ್ತದೆ. ಈ ಮಿಮಿಕ್ರಿ ಅದೆಲ್ಲ ಮಾಡ್ತೀರಾ? ಇಲ್ಲ ಸರ್, ಹಂಗೇನಿಲ್ಲ. ಒಟ್ಟಿನಲ್ಲಿ ಈಗ ಯಾರೊಬ್ರು ಮಾತಾಡೋರನ್ನ ಬೇಗ ಅದೇ ನೋಡ್ತಿದ್ರೆ ಟಕ್ ಅಂತ ಕಲ್ತ್ಕೊಂಡ್ಬಿಡ್ತೀನಿ. ಇದರ ಜೊತೆಗೆ ನೀವು ಹಾಡು ಕೂಡ ತುಂಬಾ ಹಾಡ್ತೀರಾ. ಇವತ್ತು ಕನ್ನಡ ರಾಜ್ಯೋತ್ಸವ ಆಗಿರೋದ್ರಿಂದ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ನಿಮ್ ಧ್ವನಿ ಕೇಳ್ಬೇಕು ಅನಿಸ್ತದೆ. ಯಾವ್ದಾರ ಒಂದು ಅತ್ಯದ್ಭುತವಾದ ಒಂದು ಹಾಡು ಹಾಡ್ಬೋದಾ? ಕಂಡೆ ಅವಳ ಮಾತಿನಲ್ಲಿ ಶಾರದಾಂಬೆ ವೀಣೆಯ, ಅವಳ ನಡೆಯ ಲಾಸ್ಯದಲ್ಲಿ ತುಂಗೆ ಅಲೆಯ ನಾದವ, ತಾಯಿ ತಂಗಿ ಮನದನ್ನೆಯು ಅವಳೆ, ಮಮತೆ ಕರುಣೆ ಪ್ರತಿಬಿಂಬವು ಅವಳೆ, ಅವಳಿಗೆ ಆರಾಧನೆ ಈ ಹೃದಯದ ಆಲಾಪನೆ. ಕನ್ನಡಮ್ಮನ ದೇವಾಲಯ ಕಂಡೆ ಆಕೆಯ ಕಣ್ಗಳಲ್ಲಿ, ಕನ್ನಡ ನಾಡಿನ ಚರಿತೆಯನೇ ಕಂಡೆ ಆಕೆಯ ಹೃದಯದಲ್ಲಿ. ಒಂದನೇ ಆ ಹೆಣ್ಣಿಗೆ ಅಭಿನಂದನೆ, ಆ ಕಣ್ಣಿಗೆ